ಏಕಾಏಕಿ ಹೆಜ್ಜೇನು ದಾಳಿಗೆ ದಿಕ್ಕಾಪಾಲಾಗಿ ಜನ ಓಡ್ ಹೋಗಿದ್ದಾರೆ. ಬಾಗಲಕೋಟೆಯ ನವನಗರದ ನಗರಸಭೆ ಬಳಿ ಆಗಿರುವಂತಹ ಘಟನೆ ಇದು. ಸೋಡಾ ಅಂಗಡಿ ಬಳಿ ನಿಂತಿದ್ದವರ ಮೇಲೆ ಹೆಜ್ಜೇನು ದಾಳಿ ಮಾಡಿದೆ. ಹೆಜ್ಜೇನು ದಾಳಿ ಆಗಿಬಿಟ್ರೆ ಗೊತ್ತಲ್ಲ ಹೆಂಗಿರುತ್ತೆ ಪರಿಸ್ಥಿತಿ ಅಂತ ಹೇಳಿ. ನೀರಲ್ಲಿ ಮುಳುಗಿದ್ರು ಕೂಡ ಬಿಡಲ್ವಂತೆ ಅವು. ಸೋಡಾ ಅಂಗಡಿ ಬಳಿ ಪಾಪ ನಿಂತ್ಕೊಂಡಿದ್ರಂತೆ, ಅವರ ಮೇಲೆ ಹೆಜ್ಜೇನುಗಳು ದಾಳಿ ಮಾಡಿಬಿಟ್ಟಿದ್ದಾವೆ. ಹೆಜ್ಜೇನು ದಾಳಿಯಿಂದ ಮೊಹಮ್ಮದ್ ರಫೀಕ್ ಗಾಯಗೊಂಡಿದ್ದಾರೆ. ಬಟ್ಟೆ ಸುತ್ತಕೊಂಡು ಓಡಿದ್ರು ಕೂಡ ಹೆಜ್ಜೆನೂ ಬಿಟ್ಟೇ ಇಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ, ಮುಖದಲ್ಲಿದ್ದ ಮುಳ್ಳನ್ನ ಹೊರತೆಗೆದಿದ್ದಾರೆ ವೈದ್ಯರು. ಜಸ್ಟ್ ಇಮ್ಯಾಜಿನ್ ಆತನ ಪರಿಸ್ಥಿತಿ ಹೆಂಗಿರಬೇಡ ಅಂತ ಹೇಳಿ. ಸೋಡಾ ಅಂಗಡಿ ಬಳಿ ಆರಾಮಾಗಿ ಬಿಸಿಲು ಬೇಗೆ ಮೊದಲೇ ಸೋಡಾ ಕುಡ್ಕೊಂಡು ನಿಂತಿದ್ರು ಅಂತ ಅನ್ಸುತ್ತೆ ಎಲ್ಲರೂ. ಏಕಾಏಕಿಯಾಗಿ ಹೆಜ್ಜೆನೂ ದಾಳಿ ಮಾಡಿಬಿಟ್ಟಿದೆ. ಟ್ರೈ ಮಾಡಿದ್ದಾರೆ ತಪ್ಪಿಸ್ಕೊಳ್ಳೋದಕ್ಕೆ, ಬಟ್ ತುಂಬ ಕಷ್ಟ. ಜೇನು ನೊಣಗಳು ಎದ್ದು ಬಿಟ್ರೆ ತುಂಬ ಕಷ್ಟ ತಪ್ಪಿಸ್ಕೊಳ್ಳೋದು. ಕಿವಿ ಮೇಲೆಲ್ಲ ಅಲ್ಲಿ ಇವ್ರು ಹಾಕೊಂಡ್ ಬರ್ತಲ್ಲ, ಇವ್ರು ಬಿಡೋನು ಗುಂಪು ಪಟೆ ಮಾಡ್ರು ಎಲ್ಲೆಲ್ಲಿದ್ರು ನೋಡ್ತಾದು ನೋಡಿದೆ ಬಿಡು. ಕಿವಿ ಮೇಲೆಲ್ಲ ಅಲ್ಲಿ ಇವ್ರು ಹಾಕೊಂಡ್ ಬರ್ತಲ್ಲ, ಇವ್ರು ಬಿಡೋನು ಗುಂಪು ಪಟೆ ಮಾಡ್ರು ಎಲ್ಲೆಲ್ಲಿದ್ರು ನೋಡ್ತಾದು ನೋಡಿದೆ ಬಿಡು.